ಹಾಯ್ ಫ್ರೆಂಡ್ಸ್, ಎಲ್ ಪಿ ಜಿ ಗ್ಯಾಸ್ ಕಾಪರ್ ಪೈಪ್ಲೈನ್ ಬೆಂಗಳೂರು ನೋಡಿ. ಪ್ಲಮ್ಮರ್ ಒಬ್ಬರು ಈ ಥರ ಕೆಲಸ ಮಾಡಿಬಿಟ್ಟಿದ್ದಾರೆ. ಪಾಪ ಗೊತ್ತಿಲ್ಲ ಅವ್ರಿಗೂ, ಸಿಮೆಂಟಲ್ಲಿ ಮುಚ್ಚೋಗಿರುತ್ತೆ ನೋಡಿ. ಎರಡು ಪೈಪು ಡ್ಯಾಮೇಜಲ್ಲಿ ಹಿಂದೆಗಡೆಯಿಂದ ಹೊಡೆಯುವಾಗ ಎರಡು ಪೈಪ್ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ. ಒಂದು ಪೈಪ್ ಕನೆಕ್ಷನ್ ಆಗ್ತಾ ಇದ್ದೀನಿ ನೋಡಿ, ಇನ್ನೊಂದು ಪೈಪ್ ಡ್ಯಾಮೇಜ್ ಆಗಿದೆ ನೋಡಿ, ಕಾಣಿಸ್ತಾ ಇದೆ ನಿಮಗೆ. ಇದು ಟ್ಯೂಬ್ ಕಟ್ರ್ ಅಂತ ಬರುತ್ತೆ. ಟ್ಯೂಬ್ ಕಟ್ರಲ್ಲಿ ಮೇಲೆಗಡೆ ಫಸ್ಟು ಸ್ವಲ್ಪ ಪಿ ವಿ ಸಿನ ಬಿಡಿಸ್ಕೋಬೇಕಾಗುತ್ತೆ. ಪಿ ವಿ ಸಿ ಬಿಡಿಸ್ಕೊಳ್ಳೋಕ್ಕೂ ಅದನ್ನು ಜಾಸ್ತಿ ಟೈಟ್ ಮಾಡಿ ಬಿಡಿಸ್ಕೋಬಾರ್ದು, ಲೈಟಾಗಿ ಟೈಟ್ ಮಾಡಿ, ಅದು ಪ್ಲಾಸ್ಟಿಕ್ ಕಟ್ ಆಗೋ ಥರ ಮಾತ್ರ ಕಟ್ ಮಾಡಿ ಆ ಥರ ಬಿಡಿಸ್ಕೊಬೇಕು. ಏನು ಮಾಡೋಕ್ಕಾಗಲ್ಲ, ಪ್ಲಮ್ಮರ್ಗಳು ಅವ್ರಿಗೂ ಪಾಪ ಗೊತ್ತಾಗಲ್ಲ, ಹೊಡೆದ್ಬಿಡ್ತಾರೆ. ನೋಡಿಕೊಂಡು ಅವರು ಪರವಾಗಿಲ್ಲ. ಕೆಲಸ ಮಾಡಿದಾಗ ಈ ಥರ ಡ್ಯಾಮೇಜ್ ಏನಾದರೆ ಫಸ್ಟು ನಿಮ್ಮ ಬಿಲ್ಡಿಂಗ್ ಓನರ್ಗಳಿಗೆ ಇನ್ಫಾರ್ಮ್ ಮಾಡಿದಾಗ ಅವ್ರಿಗೂ ಸೇಫ್ಟಿ ಆಗುತ್ತೆ. ನಾವು ಏನು ಸ್ವಲ್ಪ ಸರ್ವಿಸ್ ಮಾಡೋದಕ್ಕೂ ನಮಗೂ ಹೆಲ್ಪ್ ಆಗುತ್ತೆ. ಪ್ಲಮ್ಮರ್ಗಳೇನು ಹೇಳ್ದೇ ಇದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೋಡಿ. ಇನ್ನೊಂದು ಪೈಪು ಇದು ಕೂಡ ಕ್ಲೀನಾಗಿ ಪಿ ವಿ ಸಿ ಬಿಡಿಸ್ಕೊಂಡು, ಅದಕ್ಕೆ ಬ್ರಾಸ್ ಜಾಯಿಂಟ್ ಅಂತ ಬರುತ್ತೆ, ಪೆರೋಲ್ ಸಿಸ್ಟಮ್ ಜಾಯಿಂಟ್, ಹೈಡ್ರಾಲಿಕ್ ಪ್ರೆಷರ್ ಅಂತ ಬರುತ್ತೆ. ಕ್ಲೀನಾಗಿ ಈ ಥರ ಎಲ್ಲ ಕಟ್ ಮಾಡಿಕೊಂಡು ಜಾಯಿಂಟ್ ಹಾಕಿದ್ಮೇಲೆ ಮತ್ತೆ ಇದಕ್ಕೆಲ್ಲ ಪ್ರೆಷರ್ ಹೊಡೆದು ಸೋಪ್ ವಾಟರ್ ಹಾಕಿ ಲೀಕೇಜ್ ಎಲ್ಲ ಚೆಕ್ ಮಾಡಬೇಕಾಗುತ್ತೆ. ವರ್ಕ್ 100% ಇರುತ್ತೆ. ಯಾರಿಗಾದ್ರೂ ಬೇಕಾದರೆ, ಹೊಸ ಬಿಲ್ಡಿಂಗ್ ಕಟ್ತಾ ಇರ್ತೀರಲ್ಲ ಅವರಿಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ರೀಸನಬಲ್ ರೇಟು, ಒಳ್ಳೆ ಗೇಜ್ 14 ಗೇಜಲ್ಲೇ ಬರುತ್ತೆ. 14ನಲ್ಲೇ ನಿಮಗೆ ವೆರೈಟಿ ಬರುತ್ತೆ. ಆ ಥರ ನಿಮಗೆ ಸ್ಯಾಂಪಲ್ ಪೀಸ್ ತೋರಿಸ್ತೀರಿ, ನೀವು ಯಾವುದು ಓಕೆ ಅಂದರೆ ಆ ಮೆಟ್ರಲ್ ಹಾಕ್ಕೊಡ್ತೀವಿ. ಸುಮ್ಮನೆ ನೀವೇ ಮೆಟ್ರಲ್ ತರಕ್ಕೆ ಹೋಗಿ ಡೈರೆಕ್ಟು ಮಾರ್ಕೆಟ್ಗೆ ಹೋಗಿ ನಿಮಗೆ ಮೆಟ್ರಲ್ ಬಗ್ಗೆ ಸ್ವಲ್ಪ ಗೊತ್ತಾಗಲ್ಲ. ಹಾಗಾಗಿ ನಮ್ಮ ಹತ್ರ ಸ್ಯಾಂಪಲ್ ಪೀಸ್ ತೊಗೊಳ್ಳಿ, ರೇಟ್ ವಿಚಾರಿಸ್ಕೊಳ್ಳಿ. ಅದೇ ಸ್ಯಾಂಪಲ್ ಪೀಸ್ನ ತೊಗೊಂಡೋಗಿ ಬೇಕಾದ್ರೆ ನೀವೇ ಮಾರ್ಕೆಟಲ್ಲಿ ತರೀರಂತೆ, ನೋಡಿಕೊಂಡು ಇನ್ಫಾರ್ಮ್ ಮಾಡಿ. ನಾವು ಫುಲ್ ಡಿಮ್ಯಾಂಡ್ ಇತ್ತಲ್ಲ, ನಮ್ಮ ಫ್ರೆಂಡ್ ಬೇರೆ ಇದ್ದರು. ಬಾ ಬಿಸಿಲು, ಹೆವಿ ಬಿಸಿಲು ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬೇರೆ ಈ ಥರದ್ದು ಏನಾದರೂ ಗ್ಯಾಸ್ ಕಾಪರ್ ಪೈಪ್ಲೈನ್ನ